ಬೈಲಹೊಂಗಲ ನಗರದ ಐತಿಹಾಸಿಕ ಪ್ರಸಿದ್ಧವಾದ ಶ್ರೀ ಮರಡಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದ್ದು, ವರ್ಷ ಪದ್ಧತಿಯಂತೆ ಈ ಬಾರಿಯೂ ಶ್ರೀ ಮರಡಿ ಬಸವೇಶ್ವರ ಜಾತ್ರಾ ಉತ್ಸವ ಕಮಿಟಿಯು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ದಿನಾಂಕ 9-11-2025 ಮಹಾರುದ್ರಾಭಿಷೇಕ, ವೇದಮೂರ್ತಿ ವಿಜಯಶಾಸ್ತ್ರಿ ರುದ್ರಾಕ್ಷಿ ಮಠ ಅವರ ಪೌರೋಹಿತ್ಯದಲ್ಲಿ ಮಹಾರುದ್ರಾಭಿಷೇಕ ಗಣಹೋಮ ನೆರವೇರಿದ್ದು, ಅದೇ ರೀತಿ ಗುರುವಾರ ದಿನಾಂಕ 6-11-2025 ಮುಂಜಾನೆ ತೇರಿನ ಕಳಸಾರೋಹಣ ಕಾರ್ಯಕ್ರಮ ಕೂಡ ನೆರವೇರಿದೆ. ಇನ್ನು ಸೋಮವಾರ ದಿನಾಂಕ 10-11-2025 ಸಾಯಂಕಾಲ 4 ಗಂಟೆಗೆ ಶ್ರೀ ಮರಡಿ ಬಸವೇಶ್ವರ ರಥೋತ್ಸವ ಜರುಗುವುದು. ಅಷ್ಟೇ ಅಲ್ಲದೆ ದಿನಾಂಕ 13 ವರ್ತಿಸಿದ್ದ ಬಸವೇಶ್ವರ ಸೊಸೈಟಿ ವತಿಯಿಂದ ಜಂಗಿ ನಿಕಾಲಿ ಕುಸ್ತಿಗಳು ಜರುಗುವುದು ಹಾಗೂ ಜಾತ್ರಾ ನಿಮಿತ್ತವಾಗಿ ದಿನಾಂಕ 12, 13, 14, 15 ಕೃಷಿ ಮೇಳ ಹಾಗೂ ಜಾನುವಾರು ಜಾತ್ರೆ ಜರುಗುವುದು. ಅಷ್ಟೇ ಅಲ್ಲದೆ ಮಹಾಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿದ್ದು, ಶ್ರೀ ಮರಡಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಕಮಿಟಿ ಬೈಲಹೊಂಗಲ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮರಡಿ ಬಸವೇಶ್ವರ ಜಾತ್ರಾ ಮಹೋತ್ಸವ ತೇರಿನ ಕಳಸಾರೋಹಣವು 6ನೇ ತಾರೀಕಿನ ದಿವಸ ಜರುಗಿರುತ್ತದೆ. 6ನೇ ತಾರೀಕಿನಿಂದ 9ನೇ ತಾರೀಕಿನವರೆಗೂ ಪಾಲಿಕೆ ಉತ್ಸವ ನಡೆದಿರುತ್ತದೆ. 10ನೇ ತಾರೀಕಿನ ದಿವಸ ಮರಡಿ ಬಸವೇಶ್ವರರ ರಥೋತ್ಸವ ಜರುಗುವುದು. ಆಮೇಲೆ ಜಂಗಿ ನಿಕಾಲಿ ಕುಸ್ತಿಗಳು. 9ನೇ ತಾರೀಕಿನ ದಿವಸ ರವಿವಾರ ಮಹಾಪ್ರಸಾದ ಮಹಾರುದ್ರಾಭಿಷೇಕ ಹಾಗೂ ಮರಡಿ ಬಸವೇಶ್ವರರಿಗೆ ಗಣಹೋಮದಿಂದ ರುದ್ರಾಭಿಷೇಕ ನೆರವೇರುತ್ತದೆ. ಅದೇ ದಿವಸ ಮಹಾಪ್ರಸಾದ. 10ನೇ ತಾರೀಕಿನ ದಿವಸ ಜಾತ್ರಾ ಮಹೋತ್ಸವದ ರಥೋತ್ಸವ ನೆರವೇರುವುದು ಹಾಗೂ ಜಂಗಿ ನಿಕಾಲಿ ಕುಸ್ತಿಗಳು ಕೂಡ ನೆರವೇರುವು. ಮನೋರಂಜನಾ ಕಾರ್ಯಕ್ರಮಗಳು ಜರುಗುವು. ಮರಡಿ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ನಮ್ಮ ಇತಿಹಾಸವುಳ್ಳ 200 ವರ್ಷದ ಇತಿಹಾಸವುಳ್ಳ ಈ ಬಸವೇಶ್ವರ ಜಾತ್ರೆ ತಾರೀಖು 6-11-25 ಪ್ರಾರಂಭವಾಗಿ ಇದು ಕಳಸಾರೋಹಣವನ್ನು ಹೇರಿ 5 ದಿನ ಪಲ್ಲಕ್ಕಿ ಉತ್ಸವವನ್ನು ಮಾಡಿ, ತದನಂತರ 4ನೇ ದಿವಸ ರುದ್ರಾಭಿಷೇಕ ಮತ್ತು ಅನ್ನಪ್ರಸಾದ ವ್ಯವಸ್ಥೆ ಇದ್ದು ಅದರ ಭಕ್ತರು ಅದರ ಸದುಪಯೋಗವನ್ನು ಎಲ್ಲರೂ ತಗೋಬೇಕಾಗಿ ವಿನಂತಿ. ಇದರಂತೆ ತಾರೀಖು 10-11-25 ಶ್ರೀ ಮರಡಿ ಬಸವೇಶ್ವರ ಜಾತ್ರೆಯು ಟೈಮ್ 4 ಗಂಟೆ ಪ್ರಾರಂಭವಾಗಿ ವಿಜೃಂಭಣೆಯಿಂದ ರಥೋತ್ಸವವು ಇನ್ನುಳಿದ ವಾದ್ಯಗಳ ಮೇಳ ಸಮೇತವಾಗಿ ಶ್ರೀ ಜೋಳಿಕುಟಿಯಿಂದ ಶ್ರೀ ಮರಡಿ ಬಸವೇಶ್ವರ ಗುಡಿಯ ತನಕ ಶ್ರೀ ಮೇದಾರ್ ಗಲ್ಲಿ ಒಳಗೆ ಹಾದು ಬಂದು 6 ಗಂಟೆ ಒಳಗೆ ಮುಕ್ತಾಯಗೊಳ್ಳುತ್ತದೆ. ಇದು ಇದ್ದಂಥ ಈ ಜಾತ್ರೆ ನಿಮಿತ್ತ. ಆದರೆ 3 ದಿವಸ ಕುಸ್ತಿ 12, 11, 12, 13 3 ದಿವಸ ಜಂಗಿ ನಿಕಾಲಿ ಕುಸ್ತಿಗಳು ಇರುತ್ತವೆ. ಅದರಂತೆ ಒಂದು 12, 11, 25ರಿಂದ 15, 11, 25 ಕೃಷಿ ಮೇಳವೂ ಇರುತ್ತದೆ. ಅದರಂತೆ ಜಾನುವಾರು ಪ್ರದರ್ಶನವೂ ಇರುತ್ತದೆ. ಅದರಂತೆ ತೇರಿನ ಷರತ್ತುಗಳು ಇರುತ್ತವೆ. ಇಷ್ಟು ನಮ್ಮ ಜಾತ್ರೆಯ ಒಂದು ವೈಭವದ ಮೆರುಗು ಇರುತ್ತದೆ. ಇದನ್ನು ಭಕ್ತಾದಿಗಳು ಸದುಪಯೋಗ ತಗೊಂಡು ಆಶೀರ್ವಾದ ಪಡಿಬೇಕಾಗಿ ವಿನಂತಿ. ಗುರು ಹಿರಿಯರಲ್ಲಿ ದನಗಳು ವರ್ಷ ಪದ್ಧತಿ ಅಂತೆ ಈ ವರ್ಷ 6ನೇ ತಾರೀಕಿನ ಕಳಸಾರೋಹಣ ಇರುತ್ತದೆ. 6ರಿಂದ 10ರ ತನಕ ಪಲ್ಲಕ್ಕಿ ಉತ್ಸವ ಇರುತ್ತದೆ. 10ನೇ ತಾರೀಕಿನ ದಿವಸ ರಥೋತ್ಸವ ಜರುಗುವುದು. ಮುಂದೆ ಜಂಗಿ ನಿಕಾಲಿ ಕುಸ್ತಿ ಇರುವು, ಮನೋರಂಜನೆ ಇರುವು, ಇನ್ನಿತರ ಕಾರ್ಯಕ್ರಮಗಳು ಜರುಗುವು. ಇಷ್ಟೇ ವಂದನೆಗಳು. ಮರಡಿ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಐತಿಹಾಸಿಕ ಶ್ರೀ ಮರಡಿ ಬಸವೇಶ್ವರ ಜಾತ್ರೆ ಇದು ವಿಜೃಂಭಣೆಯಿಂದ 6 ತಾರೀಕಿನಿಂದ ಪ್ರಾರಂಭವಾಗುತ್ತದೆ. ಆದರೆ 6 ತಾರೀಕು ಕಳಸಾರೋಹಣ ಜರುಗುವುದು. ಆನಂತರ ರವಿವಾರ 9ನೇ ತಾರೀಕಿಗೆ ರುದ್ರಾಭಿಷೇಕ ಹಾಗೂ ಸಾಮೂಹಿಕ ಇರುವುದು. ಆನಂತರ 10 ತಾರೀಕು ರಥೋತ್ಸವ ಇರುವುದು. 4:40ಕ್ಕೆ ಬೈಲಹೊಂಗಲ ತಾಲೂಕು ಪ್ರತಿಯೊಬ್ಬರು ಬರಬೇಕಾದ ವಿನಂತಿ.